ಸಂಚಿಕೆ 16 ಪರಶುರಾಮ ಆಗಮನ. ಕಣ್ಣಿಗೆ ಹಬ್ಬದಂತೆ ಸೀತಾರಾಮ ಕಲ್ಯಾಣವು ಮುಗಿಯಿತು. ದಶರಥನು ಪುತ್ರರೊಡನೆ ಅಯೋಧ್ಯೆಗೆ ಪ್ರಯಾಣ ಹೊರಡಲು ಜನಕನು ಸ್ವಲ್ಪ ದೂರ ಅವರನ್ನು ಹಿಂಬಾಲಿಸಿ ಬಂದನು. ದಶರಥನು ಪ್ರಯಾಣ ಮಾಡುತ್ತಿದ್ದಾಗ ದಾರಿಯಲ್ಲಿ ಕೆಲವು ಪಕ್ಷಿಗಳು ಭಯಂಕರವಾಗಿ ಕೂಗಿಟ್ಟವು. ಭೂಮಿಯ ಮೇಲೆ ಸಂಚರಿಸುವ ಮೃಗಗಳು ದಶರಥನನ್ನು ಪ್ರದಕ್ಷಿಣೆ ಮಾಡಿ ಹೋಗುತ್ತಿದ್ದವು. ಈ ದುಶ್ಶಕುನಗಳನ್ನು ಕಂಡ ದಶರಥನು ವಸಿಷ್ಠರನ್ನು ಕಾರಣವೇನೆಂದನು. ವಸಿಷ್ಠರು ಪಕ್ಷಿಗಳ ಚೀರಾಟವು ಮುಂದೆ ಬರಲಿರುವ ಭಯವನ್ನು ಮತ್ತು ಮೃಗಗಳ ಪ್ರದಕ್ಷಿಣೆಯು ಭಯವನ್ನು ನಿವಾರಿಸುವ ಶುಭ ಸೂಚಕವೆಂದು ತಿಳಿಸಿದರು. ಹೀಗೆ ಇವರಿಬ್ಬರೂ ಮಾತನಾಡುತ್ತಿರುವಾಗಲೇ ಸುಂಟರ ಗಾಳಿಯು ಬೀಸಲು ಆರಂಭಿಸಿತು. ಭೂಮಿಯು ನಡುಗಿತು. ದೊಡ್ಡ ವೃಕ್ಷಗಳು ಬುಡಮೇಲಾಗಿ ಬಿದ್ದವು. ಧೂಳಿನಿಂದ ಸೂರ್ಯನೂ ಮುಚ್ಚಲ್ಪಟ್ಟನು. ವಸಿಷ್ಠಾದಿ ಋಷಿಗಳು, ದಶರಥನು, ಆತನ 4 ಮಕ್ಕಳೂ ಹೊರತು ಉಳಿದವರೆಲ್ಲರೂ ಪ್ರಜ್ಞಾಹೀನರಾದರು. ಈ ಘೋರವಾದ ಅಂಧಕಾರದಲ್ಲಿ ದಶರಥನು ಭೃಗುವಂಶದಲ್ಲಿ ಹುಟ್ಟಿದ ಜಮದಗ್ನಿಯ ಮಗ ಪರಶುರಾಮನು ಜಟಾಧಾರನಾಗಿ ಭಯಂಕರ ರೂಪದಿಂದ ತನ್ನ ಮುಂದೆ ನಿಂತಿರುವುದನ್ನು ಕಂಡನು. ಕ್ಷತ್ರಿಯ ವಂಶವನ್ನೆಲ್ಲ ನಿರ್ಮೂಲ ಮಾಡುವವನಾದ ಅಗ್ನಿಯಂತೆ ತೇಜಸ್ಸನ್ನು ಹೊಂದಿದ್ದ ಗಂಡುಗೊಡಲಿ ಬಿಲ್ಲುಗಳನ್ನು ಹಿಡಿದಿದ್ದ ಪರಶುರಾಮನನ್ನು ಕಂಡು ವಸಿಷ್ಠರೇ ಮೊದಲಾದ ಋಷಿಗಳು ಒಂದೆಡೆ ಸೇರಿ ಮಾತನಾಡಿಕೊಂಡರು. ತನ್ನ ತಂದೆಯನ್ನು ಕ್ಷತ್ರಿಯನೊಬ್ಬನು ಕೊಂದನೆಂಬ ಕೋಪಕ್ಕಾಗಿ ಅನೇಕ ಕ್ಷತ್ರಿಯರನ್ನು ಕೊಂದನು. ಈಗ ಅವನ ಕೋಪವು ಅಡಗಿರಬಹುದು. ಆದುದರಿಂದ ಇವನು ಯಾರಿಗೂ ಏನೂ ಮಾಡುವುದಿಲ್ಲ ಎಂದು ಹೇಳಿಕೊಂಡು ಮೃದುವಾಗಿ, ಭಾರ್ಗವ, ನಿನಗೆ ಸ್ವಾಗತ ಎಂದು ಸತ್ಕರಿಸಿದರು. ಅವರು ಕೊಟ್ಟ ಅರ್ಘ್ಯ ಪಾದ್ಯಾದಿಗಳನ್ನು ಸ್ವೀಕರಿಸಿ ಪರಶುರಾಮನು ದಶರಥ ಪುತ್ರನಾದ ರಾಮನ ಹತ್ತಿರ ಬಂದು, ರಾಮ, ನಿನ್ನ ಶಕ್ತಿಯು ಅದ್ಭುತವೆಂದು ಕೇಳಿರುವೆನು. ನೀನು ಅನಾಯಾಸವಾಗಿ ರುದ್ರ ಧನುಸ್ಸನ್ನು ಮುರಿದು ಹಾಕಿದ ವೃತ್ತಾಂತವು ತಿಳಿಯಿತು. ಈಗ ನಿನ್ನನ್ನು ನೋಡಬೇಕೆಂದೇ ಬಂದಿರುವೆನು. ಮತ್ತೊಂದು ಶುಭ ಧನುಸ್ಸು ನನ್ನಲ್ಲಿರುವುದು. ಇದು ನನ್ನ ತಂದೆಯಾದ ಜಮದಗ್ನಿಯಿಂದ ಪ್ರಾಪ್ತವಾದುದು. ಈ ಧನುಸ್ಸನ್ನು ಎಳೆದು ಬಾಣಸಂಧಾನ ಮಾಡಿ ನಿನ್ನ ಶಕ್ತಿಯನ್ನು ತೋರಿಸು. ನಿನ್ನ ಬಲವನ್ನು ನೋಡಿ ನಾನು ನಿನ್ನನ್ನು ದ್ವಂದ್ವ ಯುದ್ಧಕ್ಕೆ ಕರೆಯುವೆನು ಎಂದನು. ಪರಶುರಾಮರ ಮಾತುಗಳನ್ನು ಕೇಳಿ ದಶರಥನು ಭಯದಿಂದ ದುಃಖದಿಂದ ಕೂಡಿದ ಮುಖವುಳ್ಳವನಾಗಿ ಪರಶುರಾಮನಿಗೆ ಕೈ ಮುಗಿದು ಹೇಳಿದನು, ಮಹಾತ್ಮನೇ, ನಿನಗೆ ಕ್ಷತ್ರಿಯರ ಮೇಲೆ ಇದ್ದ ಕೋಪವು ಈಗ ಅಡಗಿ ಶಾಂತನಾಗಿರುವೆ ಎಂದು ಕೇಳಿದ್ದೇನೆ. ಮಹಾ ತಪಸ್ವಿಯಾದ ಬ್ರಾಹ್ಮಣನಾದ ನೀನು ನನ್ನ ಮಕ್ಕಳಿಗೆ ಅಭಯ ಪ್ರದಾನ ಮಾಡಬೇಕು. ಮಹಾಮಹಿಮೆಯುಳ್ಳ ಭೃಗುವಂಶೀಯನಾದ ನೀನು ಇನ್ನು ಮುಂದೆ ಶಸ್ತ್ರಧಾರಣೆ ಮಾಡುವುದಿಲ್ಲವೆಂದು ಇಂದ್ರನಿಗೆ ಶಪಥ ಮಾಡಿ ನಿನ್ನ ಅಸ್ತ್ರಗಳನ್ನೆಲ್ಲ ಅವನಲ್ಲಿಯೇ ಬಿಟ್ಟಿರುವೆಯಲ್ಲವೇ? ನೀನು ಸಂಪಾದಿಸಿದ್ದ ಭೂಮಂಡಲವನ್ನು ಕಶ್ಯಪನಿಗೆ ದಾನವಾಗಿ ಕೊಟ್ಟು ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡುತ್ತಿರುವೆಯಲ್ಲವೇ? ಹಾಗಿದ್ದು ಈಗ ನನ್ನ ಸರ್ವನಾಶಕ್ಕಾಗಿ ಇಲ್ಲಿಗೆ ಬಂದಿರುವಂತಿದೆ. ಈ ರಾಮನನ್ನು ನೀನು ಕೊಂದೆಯಾದರೆ ನಾವೊಬ್ಬರೂ ಬದುಕಿರಲಾರೆವು ಎಂದನು. ಪರಶುರಾಮನು ದಶರಥನಾಡಿದ ಮಾತುಗಳನ್ನು ಗಣನೆಗೆ ತಂದುಕೊಳ್ಳದೆ ತಿರಸ್ಕರಿಸಿ ರಾಮನ ಕಡೆ ತಿರುಗಿ ಹೇಳಿದನು, ರಾಮ, ಲೋಕ ಪ್ರಸಿದ್ಧವಾದ 2 ದಿವ್ಯ ಧನುಸ್ಸುಗಳುಂಟು. ಇವುಗಳು ದೇವಲೋಕದಲ್ಲಿ ಪ್ರಾಪ್ತವಾದವುಗಳು, ವಿಶ್ವಕರ್ಮನಿಂದ ನಿರ್ಮಿತವಾದವುಗಳು. ತ್ರಿಪುರಾಸುರನನ್ನು ಸಂಹಾರ ಮಾಡಿದ ಶಿವನ ಮಹಾಧನಸ್ಸನ್ನು ನೀನು ಭಂಗ ಮಾಡಿದೆ. ಈಗ ನನ್ನ ಕೈಯಲ್ಲಿರುವುದು ಮತ್ತೊಂದು ಧನುಸ್ಸು. ಇದು ಇನ್ನೂ ಬಹಳ ಬಲವುಳ್ಳದ್ದು. ಇದನ್ನು ಯಾರೂ ಬಗ್ಗಿಸಲಾರರು. ಇದನ್ನು ಪೂರ್ವದಲ್ಲಿ ದೇವತೆಗಳು ವಿಷ್ಣುವಿಗೆ ಕೊಟ್ಟರು. ಒಮ್ಮೆ ಹರಿಹರರಲ್ಲಿ ಯಾರ ಶಕ್ತಿಯು ಹೆಚ್ಚು ಎಂಬುದನ್ನು ತಿಳಿಯಲು ದೇವತೆಗಳು ಬ್ರಹ್ಮನನ್ನು ಕೇಳಿದರು. ಆಗ ಬ್ರಹ್ಮನು ವಿಷ್ಣುವಿಗೂ ಶಿವನಿಗೂ ವಿರೋಧವನ್ನು ಉಂಟು ಮಾಡಿದನು. ಹರಿಹರರಿಗೆ ರೋಮಾಂಚನವನ್ನುಂಟು ಮಾಡುವ ಯುದ್ಧವಾಯಿತು. ರುದ್ರನು ಭಯಂಕರವಾದ ತನ್ನ ಧನಸ್ಸನ್ನು ಮೇಲಕ್ಕೆ ಎತ್ತಲು ವಿಷ್ಣುವು ಒಂದಾವರ್ತಿ ಹೂಂಕಾರ ಮಾಡಿದನು. ಅಷ್ಟಕ್ಕೆ ಶಿವನ ಧನುಸ್ಸಿನ ಶಕ್ತಿ ಎಲ್ಲವೂ ಅಡಗಿ ಹೋಯಿತು. ದೇವತೆಗಳ ಪ್ರಾರ್ಥನೆಯಂತೆ ಯುದ್ಧವು ನಿಂತಿತು. ದೇವತೆಗಳು ವಿಷ್ಣುವಿನ ಶಕ್ತಿಯೇ ಹೆಚ್ಚು ಎಂದು ನಿರ್ಣಯಿಸಿದರು. ಅಪಮಾನಗೊಂಡ ರುದ್ರನು ತನ್ನ ಧನುಸ್ಸು ಮತ್ತು ಬಾಣವನ್ನು ದೇವರಾತನೆಂಬ ರಾಜರ್ಷಿಗೆ ಕೊಟ್ಟನು. ಈ ವಿಷ್ಣು ಧನುಸ್ಸನ್ನು ಭೃಗುವಂಶದ ರುಚಿಕನೆಂಬ ಋಷಿಯು ಪಡೆದನು. ರುಚಿಕನು ಅದನ್ನು ತನ್ನ ಮಗ ಜಮದಗ್ನಿಗೆ ಕೊಟ್ಟನು. ನನ್ನ ತಂದೆಯಾದ ಜಮದಗ್ನಿಯು ಈ ಧನುಸ್ಸನ್ನು ನನಗೆ ಕೊಟ್ಟನು. ತಪೋನಿರತನಾಗಿದ್ದ ನನ್ನ ತಂದೆಯನ್ನು ಕಾರ್ತವೀರ್ಯಾರ್ಜುನನೆಂಬ ಕ್ಷತ್ರಿಯನು ಕೊಂದನು. ಈ ಘೋರ ಕೃತ್ಯವನ್ನು ನೋಡಿ ಕ್ಷತ್ರಿಯ ಕುಲವನ್ನೇ ನಿರ್ಮೂಲ ಮಾಡಬೇಕೆಂದು ತೀರ್ಮಾನಿಸಿ ಕ್ಷತ್ರಿಯರನ್ನೆಲ್ಲ ಸಂಹರಿಸಿದನು. 21 ಅವರ ಹುಟ್ಟನ್ನು ಅಡಗಿಸಿದನು. ಸಮಸ್ತ ಭೂಮಿಯನ್ನೆಲ್ಲ ಸ್ವಾಧೀನಪಡಿಸಿಕೊಂಡು ಒಂದು ಯಜ್ಞ ಮಾಡಿ
ಇಡೀ ಭೂಮಂಡಲವನ್ನು ಕಶ್ಯಪನೆಂಬ ಬ್ರಾಹ್ಮಣನಿಗೆ ದಾನ ಮಾಡಿದೆನು. ನಂತರ ಮಹೇಂದ್ರ ಪರ್ವತದಲ್ಲಿ ತಪಸ್ಸನ್ನು ಮಾಡುತ್ತಿದ್ದೆನು. ನೀನು ಶಿವಧನುರ್ಭಂಗವನ್ನು ಮಾಡಿದ ವಿಚಾರ ತಿಳಿದು ನಿನ್ನನ್ನು ನೋಡಲು ಇಲ್ಲಿಗೆ ಬಂದಿರುವೆನು. ಈ ಮಹಾ ವೈಷ್ಣವ ಧನುಸ್ಸನ್ನು ಪರಿಗ್ರಹಿಸು. ಕಾಕುಸ್ಥ್ಯನೆ, ನೀನು ನಿಜವಾಗಿಯೂ ಶಕ್ತನಾಗಿದ್ದರೆ ಈ ವೈಷ್ಣವ ಧನುಸ್ಸನ್ನು ಬಗ್ಗಿಸಿ ನಾಣನ್ನು ಎಳೆದು ಬಾಣವನ್ನು ಹೂಡು. ಆಗ ನಾನು ನಿನ್ನೊಡನೆ ದ್ವಂದ್ವ ಯುದ್ಧವನ್ನು ಮಾಡುವೆನು ಎಂದನು. ಪರಶುರಾಮನ ಮಾತುಗಳನ್ನು ಕೇಳಿ ರಾಮನು ಕೋಪಗೊಂಡನಾದರೂ ತಂದೆಯಾದ ದಶರಥನು ಸಮೀಪದಲ್ಲಿ ಇದ್ದುದರಿಂದ ತಂದೆಗೆ ಗೌರವ ಕೊಟ್ಟು ಪರಶುರಾಮನಲ್ಲಿ ಪೂಜ್ಯ ಭಾವವನ್ನು ತೋರಿಸಿ ವಿನಯದಿಂದ ಅವನಿಗೆ ಹೇಳಿದನು, ಭಾರ್ಗವ, ತಂದೆಯ ಋಣವನ್ನು ತೀರಿಸಲು ನೀನು ಮಾಡಿದ ಸಾಹಸ ಕೃತ್ಯದ ಬಗ್ಗೆ ಕೇಳಿದ್ದೇನೆ. ಶೂರರಾದವರು ಹಾಗೆ ತೀರಿಸಿಕೊಳ್ಳಬೇಕಾದುದು ಸಹಜ. ಆ ವಿಷಯದಲ್ಲಿ ನೀನು ಮಾಡಿದ ಕೆಲಸವು ನ್ಯಾಯಸಮ್ಮತವಾಗಿದೆ. ಆದರೆ ನೀನು ನನ್ನನ್ನು ಅಶಕ್ತನೆಂದು ಭಾವಿಸಿ ಕ್ಷತ್ರಿಯ ಧರ್ಮದ ಬಗ್ಗೆ ತಿರಸ್ಕರಿಸಿ ಮಾತನಾಡಿ ಅವಮಾನ ಮಾಡುತ್ತಿರುವುದು ಸರಿಯಲ್ಲ. ನನ್ನ ಕ್ಷತ್ರ ತೇಜಸ್ಸನ್ನು, ನನ್ನ ಪರಾಕ್ರಮವನ್ನು ನೋಡು ಎಂದು ಹೇಳಿ ಪರಶುರಾಮನ ಕೈಯಲ್ಲಿದ್ದ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಲೀಲಾ ಮಾತ್ರದಿಂದ ನಾಣೇರಿಸಿ ಬಾಣ ಸಂಧಾನ ಮಾಡಿ ಕೋಪದಿಂದ, ಭಾರ್ಗವ, ನೀನು ಬ್ರಾಹ್ಮಣ, ನನ್ನ ಗುರುಗಳಾದ ವಿಶ್ವಾಮಿತ್ರರ ತಂಗಿಯಾದ ಸತ್ಯವತಿಯ ಪೌತ್ರನಾಗಿರುವೆ. ನೀನು ನನಗೆ ಪೂಜ್ಯನು. ಆದ್ದರಿಂದ ಈ ಬಾಣವನ್ನು ನಿನ್ನ ಮೇಲೆ ಪ್ರಯೋಗಿಸುವುದು ಉಚಿತವಲ್ಲ. ಈ ಬಾಣವು ವಿಷ್ಣು ಶಕ್ತಿಯುಳ್ಳದ್ದು. ಇದು ವ್ಯರ್ಥವಾಗುವಂತಿಲ್ಲ. ಆದ್ದರಿಂದ ಈ ಬಾಣವನ್ನು ಬಿಟ್ಟು ನಿನ್ನ ಸಂಚಾರ ಶಕ್ತಿಯನ್ನಾಗಲಿ ಅಥವಾ ನೀನು ತಪಸ್ಸಿನಿಂದ ಸಂಪಾದಿಸಿರುವ ಪುಣ್ಯ ಲೋಕಗಳನ್ನಾಗಲಿ ವಿನಾಶಗೊಳಿಸಬೇಕೆಂದಿದ್ದೇನೆ. ಇವೆರಡರಲ್ಲಿ ನಿನಗೆ ಯಾವುದು ಅಭಿಮತ ಎಂಬುದನ್ನು ಹೇಳು ಎಂದನು. ಇಷ್ಟರೊಳಗೆ ಆಕಾಶದಲ್ಲಿ ದೇವದಾನವರು, ಗಂಧರ್ವರು ಬ್ರಹ್ಮನನ್ನು ಒಡಗೂಡಿ ಶ್ರೀರಾಮನ ಮಹಾದ್ಭುತವಾದ ವೀರ್ಯವನ್ನು ನೋಡುವ ಕುತೂಹಲದಿಂದ ಆಕಾಶದಲ್ಲಿ ನೆರೆದರು. ಲೋಕವೆಲ್ಲವೂ ಸ್ತಬ್ಧವಾಯಿತು. ಪರಶುರಾಮನ ಶಕ್ತಿ ಎಲ್ಲವೂ ಅಡಗಿತು. ಅವನಲ್ಲಿದ್ದ ವಿಷ್ಣು ಶಕ್ತಿಯು ಮುಗಿಯಿತು. ಶ್ರೀರಾಮನನ್ನು ಕುರಿತು, ವತ್ಸ ರಾಮ, ನಾನು ಕಾಶ್ಯಪನಿಗೆ ಈ ಭೂಮಿಯನ್ನೆಲ್ಲ ದಾನ ಮಾಡಿದ ಮೇಲೆ ರಾತ್ರಿ ಕಾಲಗಳಲ್ಲಿ ಈ ಭೂಮಿಯಲ್ಲಿ ವಾಸ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೇನೆ. ನನ್ನ ಸಂಚಾರ ಶಕ್ತಿಯನ್ನು ಕೆಡಿಸಬೇಡ. ನಾನು ಈಗಲೇ ನನ್ನ ಗಮನ ಶಕ್ತಿಯಿಂದ ಮಹೇಂದ್ರ ಪರ್ವತಕ್ಕೆ ಹೋಗಬೇಕು. ನಾನು ತಪೋಬಲದಿಂದ ಸಂಪಾದಿಸಿರುವ ಪುಣ್ಯ ಲೋಕಗಳನ್ನು ತಡೆದು ಬಿಡು. ಕಾಲ ವಿಳಂಬ ಮಾಡಬೇಡ. ಈ ಧನುಸ್ಸನ್ನು ಹಿಡಿದಿರುವ ನಿನ್ನನ್ನು ಸಾಕ್ಷಾತ್ ವಿಷ್ಣುವೆಂದು ತಿಳಿಯುತ್ತೇನೆ. ನಿನಗೆ ಮಂಗಳವಾಗಲಿ. ಆಕಾಶದಲ್ಲಿ ದೇವತೆಗಳೆಲ್ಲರೂ ಸೇರಿ ನಿನ್ನ ಪರಾಕ್ರಮವನ್ನು ನೋಡುತ್ತಿದ್ದಾರೆ. ಆದರೆ ನನಗೆ ಇದರಿಂದ ಅವಮಾನವಾಗಿಲ್ಲ. ನೀನು ಬಾಣವನ್ನು ಪ್ರಯೋಗಿಸಬಹುದು. ನಾನು ಈಗಲೇ ಮಹೇಂದ್ರ ಪರ್ವತಕ್ಕೆ ಹೊರಡುತ್ತೇನೆ ಎಂದನು. ಆಗ ರಾಮನು ಬಾಣವನ್ನು ಪ್ರಯೋಗ ಮಾಡಲು ಪರಶುರಾಮರು ಸಂಪಾದಿಸಿದ್ದ ಪುಣ್ಯ ಲೋಕಗಳೆಲ್ಲವೂ ಆತನಿಗೆ ತಪ್ಪಿ ಹೋದವು. ಒಡನೆಯೇ ಅವನು ಮಹೇಂದ್ರ ಪರ್ವತವನ್ನು ಸೇರಲು ತೀರ್ಮಾನಿಸಿದನು. ದಿಕ್ಕುಗಳೆಲ್ಲವೂ ಬೆಳಗಿದವು. ದೇವತೆಗಳು, ಋಷಿಗಳು ಶ್ರೀರಾಮನನ್ನು ಕೊಂಡಾಡಿದರು. ಪರಶುರಾಮನು ಶ್ರೀರಾಮನನ್ನು ಪ್ರದಕ್ಷಿಣೆ ಮಾಡಿ ತನ್ನ ಸ್ಥಾನವನ್ನು ಸೇರಿದನು. ಪರಶುರಾಮನು ಹೊರಟು ಹೋದ ನಂತರ ರಾಮನು ಶಾಂತಚಿತ್ತನಾಗಿ ತನ್ನಲ್ಲಿದ್ದ ವಿಷ್ಣು ಧನುಸ್ಸನ್ನು, ಬಾಣವನ್ನು ಅಲ್ಲಿಗೆ ಬಂದಿದ್ದ ವರುಣನಿಗೆ ಕೊಟ್ಟನು. ವಸಿಷ್ಠರಿಗೂ ಮಿಕ್ಕ ಋಷಿಗಳಿಗೂ ನಮಸ್ಕರಿಸಿ ಭಯದಿಂದ ಇದ್ದ ತಂದೆಯನ್ನು ನೋಡಿ, ತಂದೆಯೇ, ಜಮದಗ್ನಿ ಪುತ್ರನಾದ ರಾಮನು ಹೊರಟು ಹೋದನು. ಇನ್ನು ನಮ್ಮ ಚತುರಂಗ ಸೈನ್ಯವು ಅಯೋಧ್ಯೆಗೆ ಹೊರಡಬಹುದು ಎಂದನು. ದಶರಥನು ಸಂತೋಷದಿಂದ ರಾಮನನ್ನು ಬಾಚಿ ತಬ್ಬಿಕೊಂಡು ಆತನ ನೆತ್ತಿಯನ್ನು ಪ್ರೀತಿಯಿಂದ ಆಘ್ರಾಣಿಸಿದನು. ರಾಮನು ತನ್ನ ಹತ್ತಿರಕ್ಕೆ ಬಂದ ನಂತರ ದಶರಥನು ತನಗೂ ತನ್ನ ಮಕ್ಕಳಿಗೂ ಪುನರ್ಜನ್ಮವಾಯಿತೆಂದು ಎಣಿಸಿದನು. ಎಲ್ಲರೂ ಅಯೋಧ್ಯೆಗೆ ಅಭಿಮುಖವಾಗಿ ಹೊರಟರು. ಪಟ್ಟಣವೆಲ್ಲವೂ ಅಲಂಕರಿಸಲ್ಪಟ್ಟಿತ್ತು. ಬೀದಿಗಳಲ್ಲಿ ಧ್ವಜ ಪತಾಕೆಗಳು ನೆಡಲ್ಪಟ್ಟಿದ್ದವು. ಮಂಗಳ ವಾದ್ಯಗಳು ಮೊಳಗುತ್ತಿದ್ದವು. ದಶರಥನು ವಿವಾಹಿತರಾದ ಮಕ್ಕಳೊಡನೆ ನಗರ ಪ್ರವೇಶ ಮಾಡುತ್ತಾನೆಂಬ ಸಂತೋಷದಿಂದ ಪಟ್ಟಣಿಗರು ರಾಜಮಾರ್ಗದಲ್ಲಿ ನೆರೆದಿದ್ದರು. ಬ್ರಾಹ್ಮಣರೊಡಗೂಡಿ ಪ್ರಜೆಗಳು ರಾಜನಿಗೂ ರಾಜಕುಮಾರನಿಗೂ ಪುಷ್ಪಹಾರಗಳನ್ನು ಹಾಕಿ ಸ್ವಾಗತಿಸಿದರು. ಅತಿ ವೈಭವದಿಂದ ದಶರಥನು ಮಕ್ಕಳೊಡಗೂಡಿ ಮನೋಹರವಾಗಿದ್ದ ತನ್ನ ಅರಮನೆಗೆ ಬಂದನು. ಸಮಸ್ತ ರಾಜೋಪಚಾರಗಳು ನಡೆದವು. ರಾಜಮಹಿಷಿಯರಾದ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿಯರು, ಇತರ ರಾಜ ಮಹಿಳೆಯರು, ನೂತನ ವಧುಗಳಾದ ಸೀತಾ, ಊರ್ಮಿಳ, ಮಾಂಡವಿ, ಶ್ರುತಕೀರ್ತಿಯರನ್ನು ಪ್ರೀತಿಯಿಂದ ಉಪಚರಿಸಿ ಅಂತಃಪುರಕ್ಕೆ ಕರೆದುಕೊಂಡು ಹೋದರು.
ಅಲ್ಲಿ ರಾಜಕುಮಾರರ ವಧುಗಳಿಗೆ ರಾಜಾಶೀರ್ವಾದ ಮಾಡಿ ಆರತಿ ಬೆಳಗಿ ರಾಜಕುಮಾರರಿಂದ ಗೃಹ ಪ್ರವೇಶ ಹೋಮ ಮಾಡಿಸಿ ದೇವ ಮಂದಿರಕ್ಕೆ ಹೋಗಿ ಕುಲದೇವರನ್ನು ಪೂಜಿಸಿದರು. ಗುರು ಹಿರಿಯರಿಗೆ ನಮಸ್ಕರಿಸಿ ರಾಜಕನ್ಯೆಯರು ತಮಗಾಗಿ ಸಿದ್ಧವಾಗಿದ್ದ ಅರಮನೆಗಳನ್ನು ತಮ್ಮ ಪತಿಗಳೊಡನೆ ಸೇರಿದರು. ಹೀಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ವಿವಾಹವಾಗಿ ಗೃಹಸ್ಥಾಶ್ರಮವನ್ನು ಪ್ರವೇಶಿಸಿದರು. ಎಣೆಯಿಲ್ಲದ ವೀರ್ಯವುಳ್ಳ ಮಹಾತ್ಮರಾದ ಈ ರಾಜಕುಮಾರರು ತಮ್ಮ ಪತ್ನಿಯರೊಡಗೂಡಿ ಶಸ್ತ್ರಾಸ್ತ್ರಗಳಲ್ಲಿ ನಿಪುಣರಾಗಿ ಧನ ಸಮೃದ್ಧಿಯಿಂದ ಕೂಡಿದವರಾಗಿ ಸುಹೃಜ್ಜನರೊಡನೆ ಕೂಡಿ ತಮ್ಮ ಗುಣಾತಿಶಯದಿಂದ ತಂದೆಯನ್ನು ಸಂತೋಷಪಡಿಸುತ್ತಾ ಆನಂದದಿಂದ ಕಾಲ ಕಳೆಯುತ್ತಿದ್ದರು. ಕೆಲವು ದಿನಗಳು ಕಳೆದ ನಂತರ ಕೈಕೇಯಿಯ ಮಗನಾದ ಭರತನನ್ನು ತನ್ನ ಊರಿಗೆ ಕರೆದುಕೊಂಡು ಹೋಗಬೇಕೆಂದು ಯುಧಾಜಿತ್ತು ದಶರಥನನ್ನು ಕೇಳಿಕೊಳ್ಳಲು ದಶರಥನು ಅದಕ್ಕೆ ಸಮ್ಮತಿಸಿ ಭರತನನ್ನು ಕಳುಹಿಸಿಕೊಟ್ಟನು. ಭರತನು ತಂದೆಗೆ ನಮಸ್ಕರಿಸಿ ರಾಮ ಲಕ್ಷ್ಮಣರನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಶತ್ರುಘ್ನನೊಡನೆ ಪ್ರಯಾಣ ಮಾಡಿದನು. ಸಾಕ್ಷಾತ್ ಲಕ್ಷ್ಮೀದೇವಿಯಂತಿದ್ದ ಅತಿಶಯ ಸೌಂದರ್ಯದಿಂದ ಅಭಿರಾಮಿಯಾಗಿ ಪ್ರಿಯಾನುರಾಗವುಳ್ಳ ಉತ್ತಮ ರಾಜಕುಮಾರಿಯಾಗಿ ಇರುವ ಸೀತೆಯೊಡನೆ ರಾಜರ್ಷಿ ಪುತ್ರನಾದ ಶ್ರೀರಾಮನು ಶ್ರೀ ಮಹಾವಿಷ್ಣುವು ಶ್ರೀ ಮಹಾಲಕ್ಷ್ಮಿಯೊಡಗೂಡಿ ಇರುವಂತೆಯೇ ಪ್ರಕಾಶಿಸುತ್ತಿದ್ದನು.